ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ 25ನೇ ತಾರೀಕು ಮಾರ್ಚು ಮಹಾಲಕ್ಷ್ಮಿ ಜನ್ಮ ತಾಳಿದ ದಿನ ಅಂತ ಕೂಡ ನಾವು ವಿಶೇಷವಾಗಿ ಈ ದಿನನ ಆಚರಣೆ ಮಾಡ್ತೀವಿ. ತಪ್ಪದೆ ಈ ಒಂದು ವಿಶೇಷ ದಿನದಲ್ಲಿ 2 ಸರಳವಾದ ವಿಧಾನದಲ್ಲೇ ನಾನು 2 ರೆಮಿಡಿನ ತಿಳಿಸ್ತಾ ಇದ್ದೀನಿ. ಇದನ್ನು ತಪ್ಪದೆ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಸಂಜೆ ಒಳಗೆ ಅಂದರೆ ಈ ದಿನ ಪೂರ್ತಿ ವಿಶೇಷವಾಗಿರುವುದರಿಂದ ರಾತ್ರಿಯ ಒಳಗೆ ನೀವು ಈ 2 ಕೆಲಸಗಳನ್ನ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯಗಳ ಜೊತೆ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ. ಯಾಕೆ ಅಂದರೆ ಈ ವಿಶೇಷ ದಿನಗಳು ತಾಯಿಗೆ ತುಂಬ ಒಂದು ಸಂತೋಷದ ದಿನ ಆಗಿರುತ್ತೆ. ಆ ದಿನ ನಾವು ಆ ತಾಯಿಯನ್ನು ಪ್ರಸನ್ನಳಾಗಿ ಮಾಡೋದಕ್ಕೆ ತುಂಬ ವಿಶೇಷವಾಗಿ ಈ ರೀತಿ ಆಚರಣೆ ಮಾಡೋದ್ರಿಂದ, ತಾಯಿಗೆ ಇಷ್ಟವಾದ ಕೆಲಸಗಳನ್ನ ಮಾಡೋದ್ರಿಂದ, ಆ ವಸ್ತುಗಳನ್ನ ನಾವು ಮನೆಗೆ ಕೊಂಡುಕೊಂಡು ಬರೋದ್ರಿಂದ ಅಷ್ಟೈಶ್ವರ್ಯಗಳು ನಮ್ಮ ಮನೆಯಲ್ಲಿ ತುಂಬಿರುತ್ತೆ. ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀವಿ ಸ್ನೇಹಿತರೆ, ತಾಯಿಯನ್ನು ಆರಾಧಿಸ್ತೀವಿ. ಆದರೆ ಈ ರೀತಿ ವಿಶೇಷ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಯಾವ ರೀತಿ ಆಚರಣೆ ಮಾಡ್ಕೊಳ್ಬೇಕು, ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಏಳಿಗೆ, ಸಮೃದ್ಧಿ ಇದೆಲ್ಲ ತುಂಬಿರೋದಕ್ಕೆ ಸಾಧ್ಯ ಆಗುತ್ತೆ. ತಪ್ಪದೆ ನೋಡಿ. ಎಷ್ಟೋ ಜನಕ್ಕೆ ಯಾವಾಗಲೂ ಈ ಹಣಕಾಸಿನ ಸಮಸ್ಯೆನೇ ಇರುತ್ತೆ. ಅದು ಯಾವ ರೂಪದಲ್ಲಾದರೂ ಇರಬಹುದು. ನಾವು ಸರಿಯಾಗಿ ಸಂಬಳ ತೆಗಿತಾ ಇಲ್ಲ, ನಮಗೆ ಒಳ್ಳೆ ಕೆಲಸ ಇಲ್ಲ, ಸಾಲ ಮಾಡ್ಕೊಂಡಿದ್ದೀವಿ, ಸಾಲಗಾರರು ತುಂಬ ನೋವು ಕೊಡ್ತಾ ಇದ್ದಾರೆ, ಈ ರೀತಿ ಸ್ನೇಹಿತರೆ. ಆದರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳದೆ ಹಬ್ಬದ ದಿನ ಈ ಸಣ್ಣ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಡವೆ, ದುಡ್ಡು ಇದೆಲ್ಲನೂ ಕ್ರಮೇಣವಾಗಿ ಬರುವ ವರ್ಷಕ್ಕೆ ಇನ್ನಷ್ಟು ಬದಲಾವಣೆ ತಂದುಕೊಡುತ್ತೆ. ಈ ವರ್ಷದಲ್ಲಿ ಒಂದೇ ಒಂದು ಮೂಗುನೊತ್ತು ಕೂಡ ನಾವು ತಗೊಳ್ಳುವಷ್ಟು ಶಕ್ತಿ ಇಲ್ಲ ಅನ್ನೋರು ಬರುವ ವರ್ಷಕ್ಕೆ ನೀವು ಇಷ್ಟಪಟ್ಟ ವಸ್ತುಗಳೆಲ್ಲ ಕೊಂಡುಕೊಳ್ಳುವಷ್ಟು ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣುತ್ತೆ. ಅದು ಕಾಣಬೇಕು ಅಂದರೆ ನಾವು ಈ ಥರ ವಿಶೇಷ ದಿನಗಳಲ್ಲಿ ಈ ಸರಳ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾನು ಈ ದಿನ ತಿಳಿಸ್ತಾ ಇದ್ದೀನಿ, ರಾತ್ರಿಯ ಒಳಗೆ ನೀವು 2 ಪರಿಹಾರಗಳು ಮಾಡ್ಕೊಳ್ಳಿ. ಮುಖ್ಯ ದ್ವಾರ ಸ್ನೇಹಿತರೆ, ತುಂಬ ಜನಕ್ಕೆ ನಮ್ಮ ಎಂಟ್ರೆನ್ಸು ಯಾವುದು ಅನ್ನೋದು ಕೂಡ ಗೊತ್ತಿರಲ್ಲ. ನಾವು ಮೇನ್ ಡೋರು ಅಂತ ಯಾವುದು ಇಟ್ಟಿರ್ತೀವಿ ನೋಡಿ, ಹೊಸ್ತಿಲು ಪೂಜೆ ಎಲ್ಲ ಮಾಡ್ತೀವಿ, ಅದರ ಮೇಲೆ ನಾವು ಮುಖ್ಯ ದ್ವಾರದ ಮೇಲೆ ತುಂಬ ಸರಳವಾಗಿ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಇವೆರಡು ಯಾವುದಾದ್ರೂ ತಗೊಳ್ಬಹುದು. ಅದರಲ್ಲಿ ಒಂದೇ ಒಂದು ಇಡಿಯಷ್ಟು ಚಿಕ್ಕದಾಗಿ ನೀವು ಕಲ್ಲುಪ್ಪನ್ನು ಹಾಕಿ 2 ಲವಂಗ ಹಾಕಿ ಸ್ನೇಹಿತರೆ. ಇವೆರಡೂ ಸೇರಿಸಿ ನೀವು ಇದ್ದರೆ ಪಚ್ಚ ಕರ್ಪೂರ ಹಾಕಿ. ಯಾಕಂದರೆ ಪಚ್ಚ ಕರ್ಪೂರ, ಲವಂಗ ಅನ್ನೋದು ಮಹಾಲಕ್ಷ್ಮಿ ಮನೆಯ ಒಳಗೆ ಪ್ರವೇಶಿಸ್ತಾಳೆ. ತಪ್ಪದೆ ಇದನ್ನು ಸೇರಿಸಿ ಗಂಟಾಕ್ಬಿಟ್ಟು ನೀವು ಮುಖ್ಯ ದ್ವಾರದ ಮೇಲೆ ಕಟ್ಟಿಬಿಡಿ. ಮತ್ತು ಇನ್ನೊಂದು ಸ್ನೇಹಿತರೆ, ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಉಪ್ಪನ್ನು ಬಳಸ್ತೀವಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತೀವಿ. ನಾವು ಏನೇ ಅಡುಗೆ ಮಾಡಿದ್ರೂ ಉಪ್ಪು ನಮಗೆ ಎಷ್ಟು ರುಚಿಯನ್ನು ಕೊಡುತ್ತೆ. ಮಹಾಲಕ್ಷ್ಮಿ ಹುಟ್ಟಿರುವುದು ಕೂಡ ಸಮುದ್ರದಲ್ಲೇ. ಅದಕ್ಕೋಸ್ಕರ ಸ್ವಲ್ಪ ನಾವು ಈ ಒಂದು ವಿಚಾರನೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಉಪ್ಪಿನ ಡಬ್ಬಿ ಇದ್ದೇ ಇರುತ್ತೆ. ಆ ಡಬ್ಬದಲ್ಲಿ ಈ ದಿನ ನೀವು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಈ ದುಡ್ಡು ಎಷ್ಟಿರುತ್ತೋ, ಹಾಗೆ ಒಡವೆಗಳು ಎಷ್ಟಿರುತ್ತೋ, ಯಾವುದಾದ್ರೂ ಒಂದಾದರೂ ಒಡವೆ ಅಥವಾ ದುಡ್ಡು ಯಾವುದಾದ್ರೂ ನೀವು ಆ ಉಪ್ಪಿನ ಡಬ್ಬದ ಒಳಗೆ ಈ ದಿನ ಪೂರ್ತಿ ಇಟ್ಬಿಡಿ ಸ್ನೇಹಿತರೆ. ಡೈರೆಕ್ಟಾಗಿ ಇಡೋದಕ್ಕೆ ಹೋಗಬೇಡಿ. ಅದ್ರ ಮೇಲೆ ಒಂದು ನ್ಯೂಸ್ ಪೇಪರೋ ಅಥವಾ ಏನಾದರೂ ಬಟ್ಟೆನೋ ಹಾಕಿ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟು ನೀವು ಉಪ್ಪಿನ ಜಾಡಿ ಒಳಗೆ ಇಟ್ಬಿಡಿ ರಾತ್ರಿ ಪೂರ. ಮಾರನೇ ದಿನ ಅದನ್ನು ತೆಗೆದು ಹುಷಾರಾಗಿ ನೀವು ಎಲ್ಲಿ ನೀವು ಇಟ್ಕೊಳ್ತೀರ ನೋಡಿ ಆ ಜಾಗದಲ್ಲೇ ಯಥಾವತ್ತಾಗಿ ಇಟ್ಕೊಳ್ಳಿ. ನಮ್ಮ ಹತ್ರ ಇಲ್ಲ, ಒಡವೆಗಳಿಲ್ಲ, ದುಡ್ಡು ಕೂಡ ಇಲ್ಲ, ತುಂಬ ಕಷ್ಟದಲ್ಲಿದ್ದೀವಿ ಅನ್ನೋರು ಒಂದೇ ₹1 ಆದರೂ ಇರುತ್ತಲ್ವ ಸ್ನೇಹಿತರೆ, ಎಷ್ಟಿಟ್ರೂ ಪರವಾಗಿಲ್ಲ. ಯಾಕಂದರೆ ನಿಮಗೆ ಒಂದು ನಂಬಿಕೆ, ಶ್ರದ್ಧಾ, ಭಕ್ತಿ ಇಷ್ಟಿದ್ರೆ ಸಾಕು. ಇದನ್ನು ಇಟ್ಕೊಂಡು ನೀವು ಏನು ಖರ್ಚು ಮಾಡದೆ ನಿಮ್ಮ ಒಂದು ಪರ್ಸು, ದುಡ್ಡು ಎಲ್ಲಿಡ್ತೀರ ಅಲ್ಲಿ ಇಟ್ಕೊಳ್ಳಿ. ಇಷ್ಟೇ ಸರಳವಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ